ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತ್ತೀನಿ. ಸೊ ಇವತ್ತು ಆ್ಯಸ್ ಯೂಶ್ವಲ್ ನಾನು ಡೈಲಿ ಲಾಗ ಮಾಡತ್ತೀನಿ ನೋಡ್ರಿ. ಸೊ ಸ್ಕಿಪ್ ಮಾಡಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಸೊ ಬರ್ರಿ ವಿಡಿಯೋ ಶುರು ಮಾಡೋನು. ಸೊ ಆ್ಯಕ್ಚುಲಿ ಇವತ್ತಿನ ಸ್ಪೆಷಲ್ ಏನಂದರೆ ಇವತ್ತು ಹುಣ್ಣಿಮೆ ಐತಿ, ನಮ್ಮ ಅಪ್ಪಾಜಿನೂ ಬರತ್ತಾರ. ಸೊ ಹಾಗಾಗಿ ಇವಾಗ ಆಲ್ರೆಡಿ ಬಿಟ್ಟಾರಂತ. ಇಲ್ಲ ಬಿಟ್ಟಿಲ್ಲಲ್ಲ 7 ಗಂಟೆಗೆ ಬಿಡ್ತಾರನ? ಬಸ್ 7 ಗಂಟೆಗೆ ಐತಲ್ಲ. ಹಾಂ ಬಸ್ 7 ಗಂಟೆಗೆ ಐತಂತ. ಸೊ ಇಲ್ಲಿ ಬರೋಗುಡ್ದೆ 8-8:30 ಆಗ್ತೈತಲ್ಲ ರೀ. 1 ಅವರ್ ಬೇಕಲ್ಲ. ಹಾಂ ಆ್ಯಕ್ಚುಲಿ ಮಧ್ಯಾಹ್ನ ಆದರೆ ಟ್ರಾಫಿಕ್ ಭಾಳ ಇರ್ತೈತಿ. ಸೊ ಬರಾಕ ಲೇಟ್ ಆಗ್ತೈತಿ. ಮಾರ್ನಿಂಗ್ ಅಂದರೆ ಟ್ರಾಫಿಕ್ ಏನು ಇರಂಗಿಲ್ಲಲ್ಲ, ಜಲ್ದಿ ಬಂದುಬಿಡ್ತಾರೆ. 1 ಅವರ್ ಆಗಿಬಿಡ್ತೈತಿ. ಸೊ ಹಾಗಾಗಿ ಸ್ವಲ್ಪ ಸುಸ್ತಾಗಿರಿ, ಸ್ವಲ್ಪ ಬಾದಾಮ್ ತಿನ್ಬೇಕು. ಈಗ ಇನ್ನೊಂದು ತಿನ್ನೋದು ನನಗೆ ಬಾದಾಮಿ ತಿನ್ನಕ್ಕೇನು ಪ್ರಾಬ್ಲಮ್ ಇಲ್ಲ, ಬಟ್ ಗೋಡಂಬಿ ತಿನ್ನಕ್ಕಾಗಲ್ಲ ನನಗೆ ಹಂಗೆ. ಸೊ ಅದೊಂದು ಪ್ರಾಬ್ಲಮ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾವು ಉಪ್ಪಿಟ್ಟು ಮಾಡಾಕತ್ತೀವಿ. ಹಂಗೆ ಅದ್ರ ಜೊತೆಗೆ ಬಜ್ಜಿನೂ ಮಾಡ್ಬೇಕಂತ ಅಂದ್ಕೊಂಡೈತಿ. ಹೆಂಗೂ ಹುಣ್ಣಿಮೆನೇ ಐತಿ, ಅದ್ರ ಜೊತೆಗೆ ಅಪ್ಪಾಜಿ ಬರತ್ತಾರಲ್ಲ. ಸೊ ಹಾಗಾಗಿ ಇವೆರಡನ್ನೂ ಬ್ರೇಕ್ಫಾಸ್ಟ್ ಮಾಡಬೇಕು. ಅದಾದಮೇಲೆ ಲಂಚಿಗೆ ನಾವು ಯೂಶ್ವಲಿ ಪಲ್ಯ, ಅನ್ನ, ಸಾರು ಎಲ್ಲ ಮಾಡಿ ಇಟ್ಕೊತೀವಿ. ಜಸ್ಟ್ ಮಧ್ಯಾಹ್ನ ರೊಟ್ಟಿ ಅಥವಾ ಚಪಾತಿ, ಸೊ ಇವೆರಡನ್ನೂ ಮಾಡ್ಕೊತೀವಿ. ಮುಂಜಾನೆ ಎಲ್ಲ ಅನ್ನ, ಸಾರು, ಪಲ್ಯನ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಇವಾಗ ಎಲ್ಲ ವೆಜಿಟೇಬಲ್ಸ್ನು ಕಟ್ ಮಾಡಿ ಇಟ್ಕೊಂಡೆ ನಾನು. ಇಲ್ಲಿ ನೋಡ್ರಿ, ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡೀನಿ. ಏನೇನೆಲ್ಲ ಮಾಡತ್ತೀನಿ ಇವತ್ತು ಅಂಥೇಳಿ. ಸೊ ಇಲ್ಲೇ ಕರಿ ಲೀವ್ಸ್ ಐತಿ, ಕೊರಿಯಂಡರ್ ಐತಿ, ಆಮೇಲೆ ಇದು ಕ್ಯಾಪ್ಸಿಕಮ್, ಆನಿಯನ್, ಆಮೇಲೆ ಚಿಲ್ಲಿ, ಕೊರಿಯಂಡರ್, ಮತ್ತು ಇದು ಏನದು ಕರಿ ಲೀವ್ಸ್, ಆಮೇಲೆ ಇಲ್ಲೇ ಆನಿಯನ್ ಐತಿ. ಇದು ಅರ್ಧ ನಾನು ಬಜ್ಜಿಗೆ ಹಾಕ್ತೀನಿ. ಆಮೇಲೆ ಇನ್ನರ್ಧ ಏನು ಉಳ್ದೈತರ್ತದಲ್ಲ ಅದನ್ನು ನಾನು ಉಪ್ಪಿಟ್ಟಿಗೆ ಹಾಕ್ತೀನಿ. ಸೊ ಇವಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡೈತಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣಂತ ಅಡಿಗೆ. ಹಂಗೆ ಈ ಕುಕ್ಕರ್ ಒಳಗೆ ಕಾಳನ್ನು ಕುದಿಯಕ್ಕೆ ಹಾಕೀನಿ. ಸೊ ಕಾಳು ಮತ್ತು ಇದು ಕ್ಯಾಪ್ಸಿಕಮ್ ಪಲ್ಯ ಐತಿ ಇವತ್ತು. ಅದ್ರ ಜೊತೆಗೆ ಸ್ವೀಟ್ ಏನಾದರೂ ಮಾಡಬೇಕಲ್ಲ ರೀ ಇವತ್ತು. ಸೊ ಹಾಗಾಗಿ ಕಡ್ಲಿಬೇಳೆ ಪಾಯಸ ಮಾಡಾತೈತಿ. ಸೊ ಇವಾಗ ಕಡ್ಲಿಬೇಳೆ ಎಲ್ಲ ಕುದಿಸಿಟ್ಟೈತಿ. ಜಸ್ಟ್ ಅದಕ್ಕೆ ಬೆಲ್ಲ ಹಾಕಿ ಕುದಿಸ್ಬೇಕು, ಅದಷ್ಟ ಬಾಕಿ ಐತಿ. ಸೊ ಇವಾಗ ಪಟಾಪಟ ಅಂತ ಮಾಡಿ ಮಿಕ್ಸ್. ಇಲ್ಲಿ ಮಸ್ತ್ ಬಿಸಿ ಬಿಸಿ ಬಜ್ಜಿ ರೆಡಿ ಆಗತ್ತಾವ ನೋಡ್ರಿ. ಇವ್ರ ಮುಖ ತಳ್ಕೊಂಡಿಲ್ಲ ಅಂತ ಫ್ರೆಂಡ್ಸ್, ಅದಕ್ಕೆ ವಿಡಿಯೋನಾಗ ಬರಕ್ವಲ್ಲ ಅನ್ನತ್ತಾರ. ಬಟ್ ಆದ್ರೂ ನಾನು ಫೋರ್ಸ್ ಮಾಡಿ ವಿಡಿಯೋ ಮಾಡ್ತೀನಿ. ನೋ ಎಡಿಟ್ ಕಂಪಲ್ಸರಿ ರೀ. ಇನ್ನೊಂದೇನಂದ್ರೆ ನಾನು ಮಾಡ್ಕೊ ಇನ್ನೊಂದೇನಂದ್ರೆ ನಾನು ಕಾರ್ತಿಕ ಇಬ್ರು ಸೇರಿ ಪಾನಿಪುರಿ ಚಾಲೆಂಜ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಸೊ ಅದಕ್ಕೆ ಇವಾಗ ಪಾನಿಪುರಿ ತಗೊಂಬರ್ಬೇಕು. ಸೊ ನೋಡೋಣ ಅಂತ. ಪಾನಿಪುರಿ ತಗೊಂಬರೋಣ. ಡಾಕ್ಟರ್ ಹೇಳಿದ್ದು ಕೇಳಿಲ್ವಾ? ಏನು ಹೇಳಿದಾರ್ರಿ? ಕೆಮ್ಮಿದೆ, ಸಿರಪ್ ಕೊಟ್ಟಿದ್ದಾರೆ, ಪಾನಿಪುರಿ ಅಂತವೆಲ್ಲ ಕರಿ ತಿನ್ನಂಗಿಲ್ಲ ಅಂತ ಹೇಳಿದ್ದಾರೆ. ಅದು ಹೆಲ್ದಿ ಅಲ್ಲ. ಪಾನಿ ಈಸ್ ಹೆಲ್ದಿ, ಪುರಿ ಈಸ್ ಆಲ್ಸೋ ಹೆಲ್ದಿ. ಪುರಿ ಹೆಲ್ದಿ ಅಲ್ಲ, ಪಾನಿ ಹೆಲ್ದಿ ಐತೆ. ಪಾನಿ ಅಷ್ಟೇ ಕುಡಿ. ಬೇಡ, ಅದ್ರ ಬದಲು ಇನ್ನೊಂದು ಎಡೆ ಹೇಳ್ತೀನಿ ನೋಡಿ. ಏನದ? ಅದ್ರ ಬದಲು ನಾನು ಕಾರ್ತಿಕ ಚಿಕನ್ ಇದು ಮಾಡ್ತೇವೆ. ಚಿಕನ್ ಯಾವ ಥರ ಕಾಂಪಿಟೇಷನ್ ಅಂದೆ. ಏನದು? ಪಾನಿಪುರಿ ಚಾಲೆಂಜ್. ಚಿಕನ್ ಚಾಲೆಂಜ್. ಹೆಚ್ಚಿಗೆ ಅಂತ ಚಿಕನ್ ಫ್ರೈಡ್ ಚಿಕನ್ ತಿಂತಿದೆ. ಅವ್ನು ಯಾವ್ದು ಸಿಕ್ಕಿ ತಿಂತೇವೆ ಅದ್ರಾಗ. ಆ ಇಬ್ರು ಚಿಕನ್ ತಿನ್ನೋದ್ರೊಳಗ ಏಕ್ ನಂಬರ್ ಅದಾರ. ಸೊ ಫ್ರೈಡ್ ಚಿಕನ್ ತಿಂತೇವೆ, ಬಾಯ್ಲ್ಡ್ ತಿಂತೇವೆ. ಯಾವ್ದು ಹೇಳ ನಮ್ಮನೆ ಶವರ್ಮ ಎಲ್ಲ ಚಲೋ ಸಿಕ್ಕಂತೆ. ಓಪನ್ ಶವರ್ಮಾ ಅಂತ ನಮ್ ಕಾರ್ತಿಕ್ ಸಜೆಸ್ಟ್ ಮಾಡ್ಯಾನ ಇವಾಗ ಅವ್ರ ಮಾಮಾಗ. ಸೊ ಹಂಗಾಗಿ ಅವ್ರ ಮಾಮನು ಹೋಗಿ ಯಾವಾಗ ತಿಂದ್ ಬಂದಿನ ಅಂತ ಅನ್ನತಾನ. ಸೊ ನಮ್ ಕಾರ್ತಿಕ ಇವ್ರಿಗೆ ಹೇಳ್ತಾರ, ಇವ್ರು ಕಾರ್ತಿಕ್ಗೆ ಹೇಳ್ತಾರ. ಸೊ ಕೊಡಿಸ್ತಾಳ. ನೋ ನಾನಂತ್ರ ಕೊಡ್ಸಲ್ಲ. ನನ್ನ ಹತ್ರ ರೊಕ್ಕಿಲ್ಲ. ನನ್ನ ಹತ್ರ ನನಗಷ್ಟ ಖರ್ಚು ಮಾಡ್ಕೊಳಕೈ. ನನಗಿಲ್ಲ ಅಂದ್ರೆ ಹೆಂಗ್ ಮಾಡ್ತ? ಪಾನಿಪುರಿ ಯಾರು ಕೊಡ್ತಿದ್ರು ರೀ? ನಾನು ಇವಾಗ ಕಂಟಿನ್ಯೂಸ್ ಆಗಿ ಎಷ್ಟು ದಿನ ಆಯ್ತು ಲಾಗ್ ಮಾಡಕತ್? 20 days ಆಯ್ತು, 10 days ಆಯ್ತು. ಇನ್ನು ಮಾಡ್ತೀನಿ ಅಂತೀಯ? ಇನ್ನು ಕಂಟಿನ್ಯೂ ಒಂದು 10 days
10 days ಮಟ್ಟ ಬರ್ತದೆ, ಅಲ್ಲಿ ಮಟ್ಟ ನೋಡ್ತೀರಿ ನೀವು. 10 days ಆದ್ಮೇಲೆ ನೆಕ್ಸ್ಟ್ ಮುಂದಿನ ವರ್ಷ ಭೇಟಿ ಆಗೋಣ. ಮಾಡ್ತೀನಿ ಇನ್ಮೇಲಿಂತ ಮಾಡ್ತೀನಿ. ಇವ್ರು ಹೇಳಿದ್ಕೆ ಮಾಡೇ ಮಾಡ್ತಾರೆ. 10 days ಇನ್ಮೇಲಿಂತ ಮಾಡೇ ಮಾಡ್ತೀನಿ. ನಾ ಯಾರು ಅಂತ ತೋರಿಸ್ತೀನಿ. 10 days ತೋರಿಸ್ತಾರೆ. 10 days ಆದ್ಮೇಲೆ ಮತ್ತೆ ನೆಕ್ಸ್ಟ್ ಇಯರ್ ಭೇಟಿ ಆಗೋಣ ಫ್ರೆಂಡ್ಸ್. ಇಲ್ಲ, ಇನ್ಮೇಲಿಂತ ರೆಗ್ಯುಲರ್ ಆಗಿ ಮಾಡ್ತೀನಿ ಲಾಗ್ಸ್, ಡೈಲಿ ಲಾಗ್ಸ್ ಅಂದ್ರು ಕಂಪಲ್ಸರಿ ಮಾಡ್ತೀನಿ. ಆದ್ರೆ ಇಂಥ ಏನಾದ್ರು ಟೆಸ್ಟ್ ಇದೆ ಏನದು ಚಾಲೆಂಜ್ ಇದ್ದಾಗ ನನಗೆ ಕಾರ್ತಿಕ್ ಹೇಳಿ. ಚಾಲೆಂಜ್ ಇದ್ದಾಗ ಇವ್ರಿಗೆ ಕಾರ್ತಿಕ್ಗಂತ ಇಲ್ಲ, ನಾನು ಇವಾಗ ಪಾನಿಪುರಿ ಚಾಲೆಂಜ್ ಮಾಡ್ಬೇಕು. ಸೊ ಹಂಗಾಗಿ ಇನ್ನೊಂದು ಇವಾಗ ಸ್ವಲ್ಪ ಕೆಮ್ಮು ಕಡಿಮೆ ಆದ ತಕ್ಷಣ ನಾ ಪಾನಿಪುರಿ ಚಾಲೆಂಜ್ ಸ್ಟಾರ್ಟ್ ಮಾಡ್ತೇನೆ ನೋಡ್ರಿ. ಚಾಲೆಂಜ್ ಸದ್ಯಕ್ಕೆ ಏನೈತಿ, ನಮ್ಗೆ ಕಾರ್ತಿಕ್ ಚಿಕನ್ ಕೊಡಿಸ್ತಾ. ನೋ ಅಲ್ಲಿ ತನ ನೀವು ವೇಟ್ ಮಾಡ್ಕೊಂತೀರಿ, ನಂಗೆ ಕೆಮ್ಮು ಕಮ್ಮಿ ಆಗತ್ತೆ. ನಾ ವೇಟ್ ಮಾಡ್ರಿ, ಪಾನಿಪುರಿ ಚಾಲೆಂಜ್ ಆಮೇಲೆ ಬರ್ತೈತೆ. ಸಿರಪ್ ಇಷ್ಟು ಕುಡ್ದೀನಿ ನಾನು. ಇದು ಭಾಳ ಚಲೋ ಐತಿ ನೋಡ್ರಿ, ಭಾಳ ಸ್ಟ್ರಾಂಗ್ ಐತಿ ಇದು. ಸೊ ಈ ಥರ ಐತಿ ನೋಡ್ರಿ ಇದು ಸಿರಪ್, ಮಸ್ತ್ ಐತಿ ಇದು, ಭಾಳ ಸ್ಟ್ರಾಂಗ್ ಐತಿ ನೋಡ್ರಿ. ಅಪೋಲೋದಾಗ ತಗೊಂಡಿದ್ದು. ಇದ್ರ ಜೊತೆಗೆ ಟ್ಯಾಬ್ಲೆಟ್ಸ್ ಕೊಡ್ತಾರ. ಸೊ 2 ತಗೊಂಡ್ರೆ 3 ದಿನದ ಕೊಡ್ತಾರ. ಇವತ್ತ 3 ತಗೊಂಡಿನಿ. 3 ತಗೊಂಡ್ರೆ ಮಸ್ತ್ ಮೊನ್ನೆ ಒಂದು, ನಿನ್ನೆ ಒಂದು, ಇವತ್ತು. ಸೊ ಫುಲ್ ನನಗೆ ಎಷ್ಟೊಂದು ಕಡಿಮೆ ಆಗೈತಿ ಗೊತ್ತಾರಿ. ಅಷ್ಟ್ ಮಸ್ತ್ ಐತಿ. ನಂಗಂತ್ರು ಭಾಳ ಇಷ್ಟ ಆಯ್ತು ಬಿಡ ಅದು ಟ್ಯಾಬ್ಲೆಟ್ ಅಂತರು. ಸೊ ಇವತ್ತು ನಮ್ಮ ಅಪ್ಪಾಜಿನೂ ಬರಾಕತ್ತಾರ, ಅವ್ರನ್ನೂ ತೋರಿಸ್ತೀನಂತ ನಿಮಗೆ. ಸೊ ಮಿಸ್ ಮಾಡ್ಲಿಲ್ಲಂಗ ನೋಡ್ರಿ ಈ ವಿಡಿಯೋನ. ಸೊ ಸ್ಕಿಪ್ ಮಾಡ್ಲಿಲ್ಲಂಗ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ. ಕಾರ್ತಿಕ್ಗೆ ಪಿಂಪಲ್ ಆಗೈತಿ, ಬೆನ್ನಿಗೆ ಆಗೈತಿ. ಅಕ್ಕ ಅದನ್ನು ಹೇಳಕತ್ತಿ ಅಂದಕತ್ತ ನಾವು ಮರ್ಯಾದೆ ತೆಗಿತು. ಕಾರ್ತಿಕ ನಿನಗ್ ಬಿರಿಯಾನಿ ಕೊಡಿಸ್ತೀನಿ, ಅವ ಬಿರಿಯಾನಿ ಕೊಡಿಸ್ತೀನಿ. ಅವ ಹ್ಞೂ ಅಂದಾನ. ಇಲ್ಲಿ ಲ್ಯಾಪ್ ಹಚ್ಚಿ. ಇಲ್ಲೇ ಮಸ್ತ್ ಉಪ್ಪಿಟ್ಟು ಆಮೇಲೆ ಬಜ್ಜಿ ರೆಡಿ ಆಗೈತೆ ನೋಡ್ರಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಇಲ್ಲೇ ನಮ್ಮ ಅಪ್ಪಾಜಿ ಹೆಸರು ಕಾಳು ತೊಗೊಂಬಂದಿದ್ದರ್ರಿ. ಸೊ ಇವಾಗ ಹೆಸರು ಕಾಳು ಬಗ್ಗೆ ಡಿಸ್ಕಸ್ ಮಾಡಕತ್ತೀವಿ. ನಮ್ಮ ಹೊಲ್ದಾಗ ಬೆಳೆದಿದ್ವಾ ಹೆಸರು ಕಾಳು? ಹಾಂ ಹಾಂ ಹೌದಾ? ಹಾಂ ಹಾಂ ಹೆಸರು ಕಾಳು ಬಜ್ಜಿ ಮಾಡ್ತಾರ, ಮಸ್ತ್ ಆಗ್ತಾವು. ಮಾಡಿದ್ರೇನ? ಮಾಡಿದ್ಲನ ಮಮ್ಮಿ? ಹೆಸರು ಯಾವ ಹೊಲಕ್ಕೆ ಹಾಕಿರಿ? ಕರ್ಲಿಗೆ ಹಾಕಿರಿನ? ಬಸಾಪುರದಾರಿದು? ಹಾಂ ಹಾಂ. ಈ ವರ್ಷ ಚಲೋ ಐತೆ? ಮಳಿ ಬೇಕಾ ಇನ್ನು? ಸಣ್ಣಗ ಐತಿ, ಜೋರ್ ಬರುವಲ್ದು. ಆ ಕಡೆನಾ? ಎಷ್ಟ್ ದಿನ ಆತು? 15 ದಿನದಿಂದ ಮಳಿನ. ಈಗ ಜೋರ್ ಬೇಕನ್ನ ನಿಮ್ಗ? ಹಾಂ 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 ಚಲೋ ಆತು ಬಿಡು. ಬಾ 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 ಭಾರಿ ಆಗೈತಿ ಬಿಡು. ಇದನ್ನ ಅಪ್ಪಾಜಿ ಇದು ಏನು? ಬಸಾಪುರ ಅಲ್ಲ, ಉದ್ದ ಭಾರಿ ಐತಲ್ಲ. ಹೆಸರು ಹಾಕ್ಯಾನಂತ್ರಿ. ಇದು ಬಸಾಪುರ ದಾರ್ಯಾಗ ಮಾಡ್ಯಾರಲ್ರಿ ಬಡ್ಡ್ಯಾಗ, ಅದನ್ನ ನೋಡ್ರಿ. ಉದ್ದು ಮಸ್ತ್ ಐತ್ರಿ. ಆ ಹೆಸರು ಏನ ಒಂದ್ ಸ್ವಲ್ಪ ಮಳೆ ಆಗ್ಬೇಕಂತ. ಇದು ಹೆಸರು ಏನು ಇದಾರಿ? ಹೆಸರನ್ರಿ ಏನ ಹೊಲಕ್ಕೆ ಹೋದರದು. ಉದ್ದಿಂದಷ್ಟೇ ಐತೆ ಇದ್ರಾಗ ಫೋಟೋ. ಗೊತ್ತಾಗಂಗಿಲ್ಲ ಬಿಡ ನಮಗೂ. ಹೆಸರು ಅದನ್ನೋದು ಏನು ಗೊತ್ತಾಗಬೇಕು? ಗೊತ್ತಾಗಲ್ಲ. ಇದ ಗೊತ್ತಾಗಂಗಿಲ್ಲ, ನೀ ಹೇಳಿಂದ ಗೊತ್ತಾಗೈತಿ. ನಮ್ ಕಾರ್ತಿಕ್ ಗೊತ್ತಾಗತ್ ನೋಡ್ರಿ. ಇದ್ರಾಗ ಉದ್ದ ಅದು ಹೆಸರು ಅದು ಕಂಡಿಡಿ ಫೋಟೋ.
ಇದ್ಯಾವ್ದು ಹೇಳ ಇದ್ಯಾವ್ದು ಹೇಳ ಇದ್ಯಾವ್ದು ಹೇಳ ಹೆಸರು ಕಾಳು ಇದು ಹೆಸರು ಕಾಳಲ್ಲ ಉದ್ದ ಅಂತಿದ ಅಪ್ಪಾಜಿ ಹೇಳಣ ಅಪ್ಪಾಜಿ ಉದ್ದ ಅಂದ್ರ ಉದ್ದಿನ ಬ್ಯಾಳಿ ಪಡ್ಡು ದೋಸೆಗೆ ಹಾಕ್ತಿವಲ್ಲ ಅದಕ್ಕೆ ಉದ್ದ ಅಂತಾರ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.